ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವಿವತ್ತು ತಿರುಪತಿಗೆ ಬಂದಿದ್ದೀವಿ. ತಿರುಪತಿಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾವು ಇವಾಗ ತಿರುಪತಿ ಟೋಲ್ ಹತ್ರ ಇದ್ದೀವಿ. ಬನ್ನಿ, ನಮ್ಮ ಜೊತೆಲಿ ನೀವು ತಿರುಪತಿಗೆ ಹೋಗೋಣ. ಇಲ್ಲಿ ಬಿಳಿ ಮತ್ತು ಕೆಂಪು ಬಸ್ ಕಾಣ್ತಿದೆ ಅಲ್ವಾ, ಇದೆಲ್ಲ ಸಪ್ತಗಿರಿ ಬಸ್ ಅಂತ, ಬೆಟ್ಟಕ್ಕೆ ಹೋಗೋ ಬಸ್ಸಿಗೆಲ್ಲ ನೋಡಿ ಸಪ್ತಗಿರಿ ಎಕ್ಸ್ಪ್ರೆಸ್ ಅಂತ ಬಂದಿದೆ. ತಿರುಪತಿಯಿಂದ ತಿರುಮಲಕ್ಕೆ ಹೋಗೋದು. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಗಾಳಿ ಗೋಪುರ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೆಟ್ಟ. ಇವಾಗ ಚೆಕಿಂಗ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಇಳಿದಿದ್ದೀವಿ. ಇಳಿದ್ಬಿಟ್ಟು ಲಗೇಜ್ ಸಮೇತ ಈ ಕಡೆ ತಗೊಂಡು ಬರಬೇಕು. ಅಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಬಿಡೋದು. ಚೆಕಿಂಗ್ ಎಲ್ಲ ಆಯಿತು. ಈಗ ಹೊರಡ್ತಾ ಇದ್ದೀವಿ. ನಾವು ಕಾಲ್ನಡಿಗೆಯಲ್ಲಿ ಹತ್ತಕ್ಕಾಗಲಿಲ್ಲ, ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದೀವಿ. ಮಕ್ಕಳು ಬೇರೆ ಚಿಕ್ಕವರಲ್ವ, ಅವ್ರನ್ನ ಕರ್ಕೊಂಡು ಅತ್ತೆ ಮಾವನಿಗೂ ಆಗೋದಿಲ್ಲ. ಹಾಗಾಗಿ ಕಾರಲ್ಲೇ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಬಂದಾಯಿತು. ಸ್ಟೇ ಮಾಡೋದಕ್ಕೆ ಇವಾಗ ರೂಮ್ಗೆ ಹೋಗಬೇಕು. ಆಲ್ರೆಡಿ ರೂಮ್ ಬುಕ್ ಆಗಿದೆ. ಹಾಗಾಗಿ ನಾವು ಬೆಳಿಗ್ಗೆ 5 ಗಂಟೆಗೆ ಬಿಟ್ಟಿದ್ದು. ತಿರುಪತಿಗೆ ತಲುಪೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಸಂಜೆ 5 ಗಂಟೆಗಿದೆ ದರ್ಶನ ನಮಗೆ. ಹಾಗಾಗಿ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೊರಡೋದು. ರೂಮಿಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವು ಆಮೇಲೆ ದರ್ಶನಕ್ಕೆ ಹೊರಡೋದು. ನಾವು ಇದ್ದಿದ್ದ ರೂಮ್ ಹತ್ರ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ದರ್ಶನಕ್ಕೆ ರೆಡಿ ಆದಮೇಲೆ ಫೋಟೋ ಫಿಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ಒಂದು ರೌಂಡ್ ಹೋಗಿ ಬಂದ್ವಿ. ಇನ್ನೂ ಟೈಮ್ ಇತ್ತು ದರ್ಶನಕ್ಕೆ ಅಂತ. ಇವಾಗ ನಮ್ಮ ಸಾನ್ವಿ ಋತ್ವಿ ರೆಡಿಯಾಗಿದ್ದಾರೆ ಸ್ನಾನ ಮಾಡಿಕೊಂಡು. ನಾವೆಲ್ಲ ದರ್ಶನಕ್ಕಾಗಿ ರೆಡಿಯಾಗಿದ್ವಿ. ಈಗಾಗಲೇ ಒಂದು ರೌಂಡ್ ಹೋಗಿ ಬರೋಣ ಅಂತಂದು ಈ ಕಡೆ ವ್ಯೂಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಕಡೆ ವ್ಯೂಸು.
ರೂಮ್ಗೆ ಹೋಗ್ತಾ ಇದ್ದೀವಿ. ನಡೀರಿ. ಸಾನ್ವಿ ಋತಿ ಹೇಗೆ ರೆಡಿಯಾಗಿದ್ದಾರೆ ಇಬ್ಬರು? ಸೂಪರಾ? ಸೂಪರ್. ಹಾಯ್ ಮಾಡಿ. ಬನ್ನಿ, ನಾವಿರೋ ರೂಮನ್ನು ತೋರಿಸ್ತಾ ಇದ್ದೀನಿ. ಒಂದು ರೌಂಡ್ ಹಾಕೊಂಬಂದಿದ್ದೀವಿ, ಸುತ್ತಕೊಂಡು ಬಂದಿದ್ದೀವಿ. ನಾವಿರೋ ರೂಮು. ನಾವು ಆ ಕಡೆಯಿಂದ ಇವಾಗ ರೌಂಡ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ದಾರಿಲಿ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ. ಮೇ ಬಿ ಸಂಕ್ರಾಂತಿ ಹಬ್ಬಕ್ಕೆ ಹಾಕಿರೋದಿರಬೇಕು ಅನಿಸುತ್ತೆ. ನಾವು ಸಂಕ್ರಾಂತಿ ಹಬ್ಬ ಆದಮೇಲೆ ನಾವು ತಿರುಪತಿಗೆ ಹೋಗಿದ್ದು. ದರ್ಶನ ಎಲ್ಲ ಆಗಿ ನಾವು ರೂಮಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗೋಗ್ಬಿಟ್ಟು 9-9:30 ಆಗಿತ್ತು ಅನಿಸುತ್ತೆ. ನಮಗೆ ಮತ್ತೆ ಸುತ್ತಾಗ್ಬಿಟ್ಟಿತ್ತು, ಹಾಗಾಗಿ ಮಲ್ಕೊಂಡ್ಬಿಟ್ವಿ. ಇದು ನೆಕ್ಸ್ಟ್ ಡೇ ಲಾಗ್ನು ನೋಡಿ. ನೆಕ್ಸ್ಟ್ ಡೇ ನಾವು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಹೋಗ್ತಾ ದಾರಿಲಿ ಯಾವ್ಯಾವ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ್ಯಾವ ಪ್ಲೇಸಸ್ ನೋಡ್ತೀವಿ ಅಂತ. ಇವಾಗ ಟಿಫನ್ ಎಲ್ಲ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ವು, ಹಾಗಾಗಿ ನಾವು ಇಲ್ಲಿ ಇವಾಗ ಫೋಟೋ ತೆಗೆಸ್ಕೊಳಕ್ಕಂತ ಬಂದಿದ್ದೀವಿ. ಫೋಟೋಸ್ ಎಲ್ಲ ತಗೊಂಡು ಇವಾಗ ಶಾಪಿಂಗ್ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದ್ವು ಫೋಟೋ ಫ್ರೇಮ್ಸ್ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ.
ಸಾನ್ವಿ ಋತ್ವಿ ಇಬ್ಬರು ಬ್ಯಾಗ್ ತೊಗೊಂಡ್ರು. ಇಲ್ಲಿ ನೋಡಿ, ಇವಾಗ ಬ್ಯಾಗ್ ಹಾಕ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಾರಲ್ವಾ ನೋಡಿ. ಬ್ಯಾಗ್ ಇಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಾವಿವಾಗ ರಾಜಗೋಪಾಲ್ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ಗೋಪಾಲ್ ಸ್ವಾಮಿ ಟೆಂಪಲ್ ಅಂತ, ಅದು ನೋಡ್ಕೊಂಡ್ಬಿಟ್ಟು ಆಮೇಲೆ ಬೆಂಗಳೂರು ಕಡೆ ಹೊರಡೋದು. ಇವಾಗ ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ. ವ್ಯೂಸ್ ಎಲ್ಲ ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲಿ ನೋಡಿ, ಅಲ್ಲಿಪಿರಿ ಬೆಟ್ಟ. ಇಲ್ಲಿಂದನೂ ಸಹ ಬೆಟ್ಟನ ಹತ್ಬೋದು. ಇಲ್ಲೆಲ್ಲ ಕಾಲ್ನಡಿಗೆಯಲ್ಲಿ ನಡೀತಾ ಇದ್ದಾರೆ ನೋಡಿ. ಮೊದಲೆಲ್ಲ ತುಂಬ ಚೆನ್ನಾಗಿರ್ತಿದ್ರು, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಜನ. ಇಲ್ಲಿ ಆಂಜನೇಯನ ಮೂರ್ತಿ ಇದೆ. ಇಲ್ಲಿ ಇಳಿದ್ಬಿಟ್ಟು ನಾವು ನೀರು ಇಟ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲರೂ ಸಹ ಬರ್ತಾ ಇದ್ದೀವಿ. ಮಾವ ಮಾತ್ರ ಕಾರಲ್ಲಿದ್ದಾರೆ. ಇಲ್ಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಹಾಕ್ತಿದ್ದಾರೆ. ನಾವು ಅದಕ್ಕೆ ನೋಡಿಬಿಟ್ಟು ತಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.